ಕೆಲ್ಸಕ್ಕೆ ಹೋಗ್ಬಿಟ್ಟು ಇವತ್ತು ಕೇಳ್ಕೊಂಬಿಟ್ಟು ಬರ್ತೀನಿ. ಅವ್ರು ಯಾರೋ ಹೇಳಿದ್ರಲ್ಲ ಬೊನ್ಸಿ ವರ್ಕ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ, ಅದಕ್ಕೆ ನೀವು ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ ಒಂದ್ಕಿತ ಏನು ಹೇಳ್ತಾರೋ ಏನು. 12,000 ರೂಪಾಯಿ ಅಂತೆ ಸಂಬಳ. ಅತ್ತಾಗ ಹೆಂಗೋ ಗಾರ್ಮೆಂಟ್ಸ್ ಕೆಲಸನಂತೆ, ಅತ್ತಾಗ ಹೆಂಗೋ ಹೋಯ್ತೀನಿ ಕಣಮ್ಮ. ಹಿಂಗೆ ಇದ್ರೆ ಜೀವನ ನಡಿಬೇಕಲ್ಲ. ನನ್ನ ಮಗಳನ್ನ ಸೇರಿಸ್ಬಿಟ್ಟು ಹೋಗ್ಬಿಟ್ಟು ಸಿಸ್ವರ್ಕಲ್ಲಿ ಸೇರಿಸ್ಬಿಟ್ಟು ಹಂಗೆ ನೀ ಬಿಟ್ಬಿಟ್ಟು ಬಾ. ಸರಿನೇ ಅಭ್ಯಾಸ ಆಯ್ತದೆ. ಹಿಂಗೆ ನೀ ಬಿಟ್ರೆ ಆಗಕ್ಕಿಲ್ಲ. ಮನೆಗೆ ಎಷ್ಟು ದಿನ ಅಂತ ನೋಡ್ಕೊತೀಯ, ಮನೆ ಕ್ಯಾಮೆಲ್ಲ ನೀನು ನೋಡ್ಕೊಳಮ್ಮ. ನಾನು ಹೋಗ್ಬಿಟ್ಟು ಫ್ಯಾಕ್ಟ್ರಿನಾಗೆ ಕೇಳ್ಕೊಂಬಿಟ್ಟು ಬರ್ತೀನಿ ಕೆಲ್ಸವಾ. ಏನೋ ಮಗಳೇ, ಸುಖವಾಗಿ ಮಕ್ಳ ಜೊತೆ ಆಟ ಆಡ್ಕೊಂಡಿರೋ ಟೀಮಗೆ ನಿಂದು ಒಳ್ಳೆ ಕರ್ಮ ಬಂದ್ಬಿಡ್ತು. ಅಲ್ಲಿ ಓಪರ್ ನನ್ನ ಮಗಂಗೆ ನೀನು ಗಂಟಾಕ್ಬಿಟ್ಟು ದೇವರನ್ನ ಹಾಳು ಮಾಡ್ಬಿಟ್ಟೆ. ನಿನ್ನ ಜೀವನವ ಹಾಳು ಮಾಡಿ ಎಸ್ಬಿಟ್ಟೆ ನಾನಂತಂದ್ರೆ ಶಾನೇ ಬೇಜಾರಾಯ್ತದೆ. ಏನು ಮಾಡ್ತೀಯಾ? ಹಿಂಗೆ ಮಾಡಿರೋದು ಏನು ಸುಳ್ಳು ಮಾಡೋಕ್ಕಾಯ್ತಿಲ್ವಲ್ಲ ನನ್ನ ಕೈಲಿ. ಅಲ್ಲಿ ಓಪರ್ ಕೊಟ್ಬಿಟ್ಟು ಅಲ್ಲಿ ಓಪರ್ಗೆ ನಾನು ಚಿಂತೆ ಆಯ್ತಾ? ಅವನ ಮಗಳೈತಾನೆ. ಒಂದು ದಿನಕ್ಕೆ ನೋಡಕ್ಕೆ ಬರೋಕ್ಕಿಲ್ಲ. ಅವ್ನು ಬಾಳಕ್ಕೆ ಬೆಂಕಿ ಹಾಕ ಹೋಗಿ 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 ಅಂತನೂ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ನಲ್ಲೇ ನಾನು ನಿನ್ನ. ಹಾಳುಗಡೆ ಹೋಗ್ಬಿಟ್ಟೆ ನಿನ್ನ ಜೀವನವ. ಸರಿ ಬಿಡು, ನೀನು ಹೋಗ್ಬಿಟ್ಟು ಕ್ಯಾಮೆ ಏನಾರು ಸಿಗ್ತದ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬಾ. ಅಷ್ಟಾಗಿ ನಾನೇನಿಯ ಏನೋ ಒಂದು ಮಾಡ್ಕೊತೀನಿ ಮನೆಗೆ, ಸರಿನಾ? ನನ್ನ ಮೊಮ್ಮಗಳು ನೋಡ್ಕೊಂಡು ಸಿಸ್ವರ್ ತಗೋ ಕುಂತ್ಕೊಂಡು ಏನೋ ಒಂಚೂರು ನೋಡ್ಕೊತೀನಿ. ನೀನು ಹೋಗ್ಬಿಟ್ಟು ಕೆಲ್ಸಕ್ಕೆ ಹೋಗು. ಇನ್ನೇನು 12,000 ಅಂದರೆ ನಮ್ಮ ಜೀವನಕ್ಕೆ ಸಾಕಾಯ್ತದೆ. ಹೆಂಗೋ ಸ್ವಂತ ಮನೆ. ಇನ್ನು ಎಷ್ಟು ಬೇಕಾಯ್ತದೆ? ನಾನು ಮಗ ಒಂಚೂರು ದೊಡ್ಡದಾಗಲಿ, ನಾನು ಸಣ್ಣ ಪುಟ್ಟ ಕೆಲಸ ಏನಾರ ಮಾಡ್ತೀನಿ. ಹೆಂಗೋ ಆ ಮಗಿದೊಂದು ಜೀವನ ಒಂದು 5 ಅಂತಕ್ಕೆ ಬರೋ ಗಂಟ ನೋಡೋಣ. ಸರಿ ಕಣಮ್ಮ, ಆಯ್ತು, ನಾನು ಒಯ್ತೀನಿ. ಓ, ಏನೆಲ್ಲ ಹೊಂಟ್ಬಿಟ್ಟು ನಿಂತ್ರಿ? ಏನಿಲ್ಲಕ್ಕ, ಅದೇ ನನ್ನ ಮಗಳು ಫ್ಯಾಕ್ಟ್ರಿಗೆ ಹೋಯ್ತೀನಿ ಕೆಲಸಕ್ಕೆ, ಗಾರ್ಮೆಂಟ್ಸ್ಗೋ ಫ್ಯಾಕ್ಟ್ರಿಗೋ ಕೆಲಸ ಕೇಳ್ಕೊಂಬಿಟ್ಟು ಬರ್ತೀನಿ. ಬಸ್ ಬರ್ತದಲ್ಲ ಊರಿಗೆ ನೀನಿಯ, ಅದಕ್ಕೆ ಹೋಯ್ತೀನಿ ಅಂತ ಹೇಳ್ತಾ ಇದ್ಲು. ನಾನು ಅದಕ್ಕೆ ಅಂತ ಇದಾಯ್ತಮ್ಮಿ, ಸರಿ ದುಡ್ಕೊಂಡ್ ತಿನ್ನೋರ್ಗೆ ಯಾವ್ದಾದ್ರೇನು ಹೋಗು ಅಂತ ಹೇಳ್ತಾ ಇದ್ದೆ. ಸರಿ ಕಣಮ್ಮ, ನಂಗೆ ಟೈಮ್ ಆಯ್ತದೆ, ನಾನು ಹೊರಡ್ತೀನಿ. ಹೋಗತ್ಲಾಗಿ ಏನೋ ಆರಾಮಾಗಿರೋ ಟೀಮಗೆ ಹೋಗಿ ನೀನು ಒಳಿಯ ಎಂಥ ಕೆಲಸ ಮಾಡ್ಬಿಟ್ಟ. ನಿಂಗೆ ವಿಷಯ ಗೊತ್ತಿಲ್ವೇನಕ್ಕ? ಆ ಶಾರದನೂ ಹಂಗೆ ನೀನು ಒಳಿಯ ಇಬ್ರು ಸೇರ್ಕೊಂಡು ಫ್ಯಾಕ್ಟ್ರಿ ನೇಣಿಯ ಕೊಟ್ಬಿಟ್ಟವ್ರಂತ ಊರಾಚೆ. ಅದು ಯಾರನ್ನು ಮುಳುಗಿಸಿ ತೇಲ್ಸಿದ್ರು ನಾಕಾಣೆ ಅಂತೂ ಎಲ್ಲ ಕೊಟ್ಬಿಟ್ಟವ್ರಂತೆ. ಸಂದಕ್ಕೆ ದುಡ್ಡು ಮಾಡ್ಬಿಟ್ಟವ್ರಂತೆ. ಸಾವುಕಾರ ಆಸ್ತಿ ಪಾಸ್ತಿ ಎಲ್ಲನೂ ಇವಾಗ ಶಾರದನ ಹೆಸರಿನಾಗ ಐತಂತೆ. ಎಲ್ಲ ಬಡ್ದು ಬಾಯಿಗೆ ಹಾಕೊಬಿಟ್ಟವಳಂತೆ ಇವಾಗ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಒಳಿಯನ್ನ ಹಿಡಿಯೋಕ್ಕಾಯ್ತದ? ಶಾರದಿನ ಹಿಡಿಯೋಕ್ಕಾಯ್ತದ ಹೇಳು? ಹಿಡಿಯೋಕ್ಕೇ ಆಗಕ್ಕಿಲ್ಲ. ಹೆಂಗೋ ಆರಾಮಾಗಿ ನಿಮ್ಮದೇ ಗೌರ ಅವ್ರಂತೂ ನೀನೇ ಕಣಕ ಹಿಂಗೆ ಕೊರಗ್ತಿರೋದು ಅಂತ ಹೇಳಿದ್ರೆ ಹಿಂಗೆ ಕೊರಿಕೊಂಡು ಹಿಂಗೆ ಇದ್ದೀರಾ ನೋಡಕ್ಕ. ಅವ್ರ ಜೀವನವ ಯಾರು ತಲೆ ಮೇಲೆ ಹೊಡೆದ್ರು ಏನು ಮಾಡಿದ್ರು ಗೊತ್ತಿಲ್ಲ, ಭಾಳ ಸಂದಾಗ ಜೀವನ ಮಾಡ್ಕೊಂಡು ಹೋಯ್ತಾವ್ರೆ. ಇದೇನು ಹಿಂಗೆ ಹೇಳ್ತಿದ್ಯಾ? ಫ್ಯಾಕ್ಟ್ರಿನೇ ಕಟ್ಬಿಟ್ರೆ? ಅಯ್ಯೋ, ನೀನು ಯಾವ ಕಾಲದಾಗಿದೆಯಾ ಕಣಕ್ಕ? ನೀವು ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಬರೋಕ್ಕಿಲ್ವಲ್ಲ, ನಿಮ್ಗೆ ಏನು ಗೊತ್ತಾಗಿಲ್ಲ ಅನ್ನಿಸ್ತದೆ. ಫ್ಯಾಕ್ಟ್ರಿ ಎಂಥ ದೊಡ್ಡದಾಗ ಓಪನ್ ಆಗೈತೆ ಗೊತ್ತೇ? ನಾಳೆಗೆ ಓಪನಿಂಗ್ ಅಂತ ಎಲ್ಲರನ್ನೂ ಕರಿತಾಳೆ. ನೀವು ಬೇಕಾರೆ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬನ್ನಿ ಎಂಥ ಸಂದಕೈತಿ ಅಂತ. ಅಲ್ಲ, ನೀನು ಒಳಿಯಂಗೆ ಏನು ಬಂದಿರೋದು ದೊಡ್ಡರೋಗ? ಅಷ್ಟೆಲ್ಲ ದುಡ್ಡು ಮಾಡಿಕೊಂಡು ಸ್ವಂತ ಹೆಂಡತಿ ಮಗಳಿಗೆ ಇಬ್ರಿಗೂ ಏನೂ ಕೂಳು ನೀರು ಹಾಕ್ತಿದ್ದಂಗೆ ಮಾಡ್ತಾವನಲ್ಲ. ಇನ್ನು ಎಂತೆಲ್ಲ ಓಪರ್ ಬಡ್ಡಿ ಇರಬೇಡ ನನ್ನ ಮಗ. ನೀನು ಒಳಿಯ ತಪ್ಪು ಮಾಡ್ಬಿಟ್ಟೆ ಕಣಕ್ಕ, ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ಮಗಳನ್ನ ಇಲ್ಲಿ ಓಪರ್ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಬಿಡಕ್ಕ. ನಾನು ಈ ತಪ್ಪು ಮಾಡಬಾರ್ದಾಗಿತ್ತು ದೇವರಣೆಗೂ. ಆದರೂ ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನಂತೂ. ಥು, ಯಾಕನ ಮಾಡಿದ್ನೋ ಐತಿಯಪ್ಪ ಅಂತ ಅನ್ನಿಸ್ತೈತೆ ನನಗಂತೂ. ಹೆಂಗೋ ನನ್ನ ಮಗಳು ಮುರ್ವಾದೆಗೆ ಯಾರನ್ನೋ ಕೊಟ್ಕೊಂಡು ನೆಮ್ಮದಿಗಿರೋಳು. ನಾನು ಇವನು ಭಾಳ ಒಳ್ಳೆನು, ಬಾರೇ ಅಂತ ಕರ್ಕೊಂಬಂದು ಮದುವೆ ಮಾಡ್ಬಿಟ್ಟು ಆಳ್ಗೆಡಬಿಟ್ಟೆ ನನ್ನ ಮಗಳು ಜೀವನವ. ಈಗ ನೋಡಕ್ಕ, ಈಗ ಅದೇ ನನ್ನ ಮಗಳ ಅತ್ತೆ ಅವಳು ನನ್ನ ಬೀಕ್ತಮ್ಮ, ಅವಳನ್ನ ಬಂದು ಮಾತಾಡ್ತಾಳೆ ಅನ್ಕೊಂಡೆ. ಇಲ್ಲ ಅವಳು ಮಾತಾಡೋಕ್ಕಿಲ್ಲ. ಹಂಗೆ ಇನ್ನು ಅವ್ರ ಮನೇಲಿ ಬಂದು ಮಾತಾಡ್ತಾರೆ. ಇಲ್ಲ, ನನ್ನ ಮಗಳನ್ನ ನಡುಬಿದಿನೇ ಕೈ ಕೊಟ್ಟರು ಹೊಂಟ್ರು ಎಲ್ಲನೂ. ಈಗ ನಾನು ನನ್ನ ಮಗಳು ಸಾಯ್ಬೇಕಿಲ್ಲ ಅಂತೂ. ನೋಡಕ್ಕ, ನನ್ನ ಬೀಗ್ ತಮ್ಮಂಗೆ ಅಂತ ಮರ್ಯಾದಸ್ಲಾಗಿದ್ದಿದ್ರೆ ಮಗಂಗೆ 2 ಮೆಟ್ನೆಟ್ ಹಾಕ್ಬಿಟ್ಟು ಯಾಕ್ಲ ಬಿಡ್ತಾ ಇದೀಯ ಏನ್ರನ್ನ ನೋಡ್ಕೊಂಡ್ಲ ಅಂತ ಹೇಳಿರೋಳು. ಅವಳಿಗೆ ಏನು ಬೇಕು? ಮಗಳು ಮನೆಗೆ ಹೋಗಿ ಸೇರ್ಕೊಂಡು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಬಿದ್ದು ಸಾಯ್ತಾವಳೆ ನನ್ನ ಕರ್ಮಕ್ಕೆ. ಅಯ್ಯೋ, ಆವಕ್ಕೈತ ನೀನು ಏನು ಮಾಡ್ತದೆ? ಆವಕ್ಕೈ ನೀನು ಯಾರು ಕೂಳು ನೀರು ಹಾಕಿದ್ರಕ್ಕ? ಗಂಡು ಮಕ್ಕಳು ಕೂಳು ನೀರು ಹಾಕಲಿಲ್ಲ. ಪೊದ್ದಿ ಏನೋ ಕರ್ಕೊಂಡು ಹೋಗಿದ್ಲಂತ ಪಾಪ ಬೀದಿನಾಗಿದ್ದಾಗ. ಆದರೆ ಪೊದ್ದಿನೂ ಇವಾಗ ಅದೇನೋ ಇವಳು ಮಗ ಆಗಿರೋದಕ್ಕೆ ಮಗಳಿಗೆ ನೋಡ್ಕೊಳ್ಳಿ ಅಂತ ಈ ಕಡೆಗೆ ಬಂದ್ಬಿಟ್ಟವಳತ್ತ. ಹೆಂಗೋ ಅವ್ರದ್ದೇ ಅಲ್ವೇ ಮನೆ, ಅತ್ತಾಗ ಬಂದ್ಬಿಟ್ಟವ್ರೆ. ನೀವು ಮುಂದೆ ಜೀವನ ನೋಡ್ಕೊಳ್ರಕ್ಕೋ, ಈಗಿನ ಜೀವನ ಎಲ್ಲ ನೋಡ್ಕೊಳ್ಳೋದು, ಮುಂದೆ ಏನು ಮಾಡಬೇಕು ಅಂತ ನೋಡ್ಕೊಳ್ಳಿ. ನೀನು ಇರಗಂಟ ಏನೋ ಸರಿ, ನೀನು ಇರಗಂಟ ಹೆಂಗೋ ಜೀವನ ನಡ್ಕೊಂಡು ಹೋಯ್ತದೆ. ನಿಮ್ಗೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಆದರೆ ನಿಮಗೂ ವಯಸ್ಸಾಯಿತು. ನಾಳೆ ನಿನ್ನ ಮಗಳಿಗೆ ಯಾರಕ್ಕ ದಿಕ್ಕು? ಎಷ್ಟು ದಿನ ಅಂತ ಹೇಳ್ಬಿಟ್ಟು ಒಬ್ಳೆ ಜೀವನ ಮಾಡ್ಕೊತಾಳೆ. ನೋಡಿ, ನೀವೂ ಏನಾರ ಒಂದು ಲೆಕ್ಕಾಚಾರ ಮಾಡ್ಕೊಳ್ಳಿ. ಹಿಂಗೆ ಇದ್ಬಿಟ್ರೆ ಆಗಕ್ಕಿಲ್ಲ. ಸಂದಕ್ಕಿರೋರೆಲ್ಲ ಸಂದಕ್ಕೆ ಅವ್ರೆ, ನೀವು ಮಾತ್ರ ಹಿಂಗಿದ್ದೀರ ಅಷ್ಟೇ. ನೀನು ಯಾರ್ಯಾರಿಗೆ ಹೆಂಗೆ ಬೇಕು ಹಂಗೆ ಸಂದಕ್ಕೆ ಜೀವನದಾಗ ಆರಾಮಾಗಿ ನೀ ಅವರೇ. ಹ್ಞೂ ಕಣಕ್ಕ, ನೀನು ಹೇಳೋದು ನಿಜನೇನಿಯ. ನಾನು ಇನ್ನು ದಿನ ಇರ್ತೀನಿ. ಯಾವಾಗ ಹೋಯ್ತೀನೋ ನಾ ಕಾಣೆ. ಸುಮ್ಕೆ ನನ್ನ ಮಗಳ ಜೀವನ ಆಳ್ಗೆಡೋದಕ್ಕಿನ್ನ ಏನಾರ ಒಂದು ನನ್ನ ಮಗಳಿಗೆ ಸೆಟ್ಲು ಮಾಡಿಸ್ಬಿಟ್ಟು ಹೋಗ್ಬೇಕು ಅನ್ನೋದೇ ನನಗೆ ಆಸೆ ಕಣಕ್ಕ. ಏನು ಮಾಡೋಣ ಅಂತ ಗೊತ್ತಾಯ್ತಿಲ್ಲ ನನಗಂತೂ. ಯೋಚನೆ ಮಾಡ್ತೀನಿ ಕುಂತ್ಕೊಂಡು ಇನ್ನೇನು ಮಾಡೋದು. ನನ್ನ ಮೊಮ್ಮಗಳನ್ನ ಸಿಸ್ವರ್ಗೆ ಬಿಟ್ಬಿಟ್ಟು ಬಂದು ಆಮೇಕಿಂದ ನೋಡನಿ ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ಹಿಂಗೆ ಇದ್ರೆ ಆಗಕ್ಕಿಲ್ಲ. ನಾನೇ ತಾನೇ ನನ್ನ ಮಗಳು ಜೀವನ ಹಾಳು ಮಾಡಿದ್ದು. ಇವಾಗ ನಾನೇ ಸರ್ ಮಾಡಬೇಕಲ್ಲ, ಸರ್ ಮಾಡ್ತೀನಕ್ಕ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಷ್ಟೇ. ಇನ್ನೇನು ಮಾಡ್ತೀರಾ? ನೀನು ಒಳಿಯ ಅಂತೂ ಉಗು ತುಪ್ಪ ಹಾಕಿಲ್ಲ ನಿಮ್ಗಂತೂ. ನೀವು ಎಷ್ಟು ಸಂದಕ್ಕೆ ನೋಡ್ಕೊಂಡ್ರು ಅಷ್ಟೇ. ಉಗುತ್ತಂತೂ ಉಪ್ಪು ಹಾಕಿಲ್ಲ, ಮೂಲು ಕೂರಿಸ್ತಾ ನಿಮ್ಮನ್ನಂತೂ. ಇನ್ನು ಅಷ್ಟೇ ಶಾರದೆ ಕೈಗೊಂಬೆ ಆಗೋಗ್ಬಿಟ್ಟವನೆ. ಶಾರದೆ ಕೈಗೊಂಬೆ. ಇನ್ನು ಅವನನ್ನು ಮರ್ತ್ಕೊಬಿಟ್ಟು ಏನೋ ನಿಮ್ಮ ಮಗಳಿಗೊಂದು ಜೀವನ ಸೆಟ್ಲು ಮಾಡಿಸೋದು ಏನೋ ನೋಡ್ಕೊಳ್ಳಿ. ಕಲಿಗಾಲ ಒಳ್ಳೆತನಕ್ಕೆಲ್ಲ ಕಾಲ ಇಲ್ಲ. ಯಾವಳು ಬರೋಕ್ಕಿಲ್ಲ. ನೋಡ್ಕೊಳ್ಳಿ ಸರಿನಾ? ಬತ್ತೀನಿ ಕಣಕ್ಕ, ನನಗೂ ಸಿಕ್ಕಿ ಆಮೆ ಐತೆ, ಬತ್ತೀನಿ. ಸರಿ ಆಯಿತು. ಈ ಅಮ್ಮ ಹೇಳೋದು ಸರಿಯಾಗೈತೆ. ನನ್ನ ಮಗಳ ಜೀವನ ನಾನೇ ಹಾಳು ಮಾಡಿಬಿಟ್ಟೆ ಸುಮ್ಕೇನಿಯ.
ನನ್ನ ಮಗಳಿಗೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ನಾನು ಸತ್ಮೇಲೆ ನನ್ನ ಮಗಳಿಗೂ ಮೊಮ್ಮಗಳಿಗೂ ಯಾರ ದಿಕ್ಕು? ಏನೋ ಹುಟ್ಟಿರೋ ಮಗ ನನ್ನ ಗಂಡು ಮಗ ಆಗಿದ್ದಿದ್ರತ್ತಾಗೆ ಹೆಂಗೋ ಬಿಡತ್ತಾಗೆ ಗಂಡು ಮಗ ಅವ್ರ ಅಮ್ಮನ ಇವನೇನು ಈ ಅಮ್ಮಂಗೆ ವಯಸ್ಸಾಗೋಷ್ಟೊತ್ತಿಗೆ ಮಗ ಬೆಳ್ಕೊಂಡು ನೋಡ್ಕೊತಾನೆ ಅನ್ಕೋತಿದ್ದೆ. ಆದ್ರೆ ಇವಾಗ ಹಂಗೂ ಇಲ್ವಲ್ಲ. ಏನು ಮಾಡಬೇಕು ಏನು ಮಾಡಬೇಕು? ಹಾಂ ಇರು. ಪುಟಿ ಪುಟಿ, ಓ ಬಾಪ, ಏನೊಂದು ವಾರ ಆಗ್ಬಿಟ್ಟಿತ್ತು ಈ ಕಡೆ ಬಂದೇ ಇರಲಿಲ್ಲ. ಅಯ್ಯೋ ಸ್ವಲ್ಪ ಶಾನೆ ಕೆಲಸ ಇತ್ತಾ, ಆ ಕೆಲಸದ ಕಡೆ ಗಮನ ಕೊಟ್ಕೊಂಡು ನಾನು ಈ ಕಡೆ ಬರೋಕ್ಕೆ ಆಗಲಿಲ್ಲ ನೋಡಿ. ಇಲ್ಲಿ ಮಮತಾ ಕಾಣಿಸ್ತಿಲ್ಲ, ಹಂಗೇನೇ ಪಾಪು ಯಾರು ಕಾಣಿಸ್ತಾನೆ ಇಲ್ಲ. ಇಲ್ಲ ಕಣಪ್ಪ, ಪಾಪು ಮನೆ ಕಂಡವಳೆ. ನಾನೇನೇನು ಯಾ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ತೀವಿ. ಶಾನೆ ನಿದ್ದೆ ತೂಗುಳಿಸ್ತಿದ್ಲು. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನೇ ಮಲಗಿಸ್ಬಿಟ್ಟೆ. ಆಮೇಕಿನ ಸಿಸ್ವರು ಕರ್ಕೊಂಡು ಹೋಗ್ಬೇಕು ಅವಳನ್ನ. 10 ಗಂಟೆಗೆ ಸಿಸ್ವರು ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಬರನಿ, ಈಗ ಸದ್ಯಕ್ಕೆ ಮನೆ ಕಂಡ್ಲಿ ಅಂತ ಹೇಳ್ಬಿಟ್ಟು ನಾನು ನಿಯತ್ತಾಗಿ ಮಲ್ಗಾಕ್ಬಿಟ್ಟಿವ್ನಿ. ಎದ್ರೆ ಸುಮ್ಮನೆ ಆಟ ಮಾಡ್ತಿತ್ತಾಳೆ. ಅವ್ರ ಅಮ್ಮ ಬೇರೆನೇ ಇಲ್ಲ. ಆಮೇಲೆ ಅಮ್ಮ 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 ಅಂತ ಕಿರ್ಚಾಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾನೇ ತಾಗ ಮಲ್ಗಾಕ್ಬಿಟ್ಟಿದ್ದೀನಿ. ಮನೆ ಕಳ ಗೊತ್ತಾಗ ಹೆಂಗೆ ಗೊತ್ತಾಗ ನಿಮ್ದೆಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಯಾಕೆ ಅಂತ. ಯಾಕೆ ಮಮತಾ ಎಲ್ಲೋದ್ಲು? ಅಯ್ಯೋ ಅವಳಿಗಿನ್ನೇನಪ್ಪ, ಜೀವನ ನಡಿಬೇಕಲ್ಲ ಮುಂದೊಂದು. ಮನೆಗೆ ಯಾವನವನು ಗಂಡು ದಿಕ್ಕಿಲ್ಲ. ಗಂಡನ ಇದ್ದಿದ್ರೆ ಹೆಂಗೆ ಗೊತ್ತಾಗ ಹೆಂಗೋನೂ ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡಿರೋಳು ಸಂಸಾರ ನಡೆಯೋದು ಕಣಪ್ಪ. ಆದರೆ ಗಂಡು ದಿಕ್ಕಿಲ್ದಿರ ಮನೆ ನಾವೇ ದುಡಿಬೇಕು, ನಾವೇ ಮಾಡ್ಕೋಬೇಕು, ನಾವೇ ತಿನ್ನಬೇಕು. ನಮ್ಮ ಕಷ್ಟ ಯಾರಿಗೆ ಹೇಳೋಣ ಕಣಪ್ಪ, ಯಾರಿಗೆ ಹೇಳೋಣ? ಆ ಮನೆ ಹೇಳಿ ನನ್ನ ಮಗನ ಕೊಟ್ಬಿಟ್ಟು ನಾನು ನನ್ನ ಮಗಳು ಜೀವನನ ಹಾಳ್ಗೆಡೋಗ್ಬಿಟ್ಟೆ ಕಣಪ್ಪ, ಹಾಳ್ಗೆಡೋಗ್ಬಿಟ್ಟೆ. ಶಾನೆ ತಪ್ಪು ಮಾಡ್ಬಿಟ್ಟೆ ನಾನಂತೂ. ಅವನು ಹಾಳು ಮಾಡಿಬಿಟ್ಟು ಹಾಳಾಗಿ ಓದಾತಾಗೆ. ಅಯ್ಯೋ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರ? ಅಲ್ಲ ಹೇಳಿದ್ರೆ ಮಮತಂಗೆ ನಾನೇ ಯಾವ್ದಾನ ಒಂದು ಕೆಲಸ ನೋಡ್ಕೊಡ್ತಾ ಇದ್ದೆ. ಅಯ್ಯೋ ಏನಪ್ಪ, ಏನು ಮಾಡ್ತಾಳೆ? ಯಾಕೋ ನೀನು ಕೇಳಿಲ್ಲ ಮಾಡಿಲ್ಲ, ಹಂಗೆ ಹೊಂಟ್ಬಿಟ್ಲತ್ತಾಗ ಹೆಂಗೋನ್ನುವೆ. ಏನು ಮಾಡೋಕ್ಕಾಯ್ತದಪ್ಪ, ನಮ್ಮದು ಜೀವನ ನಡಿಬೇಕಲ್ಲ. ಯಾರನ್ನ ಒಂದು ಗಂಡು ಅಂತ ದಿಕ್ಕಿದ್ರೆ ಸಂದಕ್ಕಿರೋದು. ಅಯ್ಯೋ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅಲ್ಲ ಏನಾರು ಅಂತ ಕಷ್ಟ ಅಂತ ಇದ್ದಿದ್ರೆ ನನಗೊಂದು ಮಾತು ಹೇಳಿದ್ರೆ ನಾನು ನಿಮಗೆ ಸಹಾಯ ಮಾಡ್ತಾ ಇರಲಿಲ್ವಾ ಹೇಳಿ? ಒಂದು ಮಾತು ನನಗೆ ಹೇಳೋದು ಬಿಟ್ಬಿಟ್ಟು ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಒಂದು ಮಾತು ನನಗೆ ಹೇಳಬೇಕಿತ್ತು ನೀವಂತೂ. ಛೇ, ಒಂದು ಮಾತು ಹೇಳ್ದಿದ್ದಂಗೆ ನೀವು ಕೆಲಸ ಅಂತ ಹುಡ್ಕೊಂಡು ಓಡಾಡ್ಕೊಂಡಿದ್ರೆ ಏನಾದರೂ ತೊಂದರೆ ಆದರೆ ನನಗೆ ಹೇಳಿ ಫೋನ್ ಮಾಡಿ. ಹೆಂಗೋ ನನಗೂ ಜಾಸ್ತಿ ಅಲ್ಲ ಅಂದ್ರೆ ಸುಮಾರಾಗನ ದುಡ್ಡು ಬರ್ತೈತೆ. ನಾನು ಇರೋದು ಒಬ್ಬನೇ ಅಲ್ವಾ, ಹೆಂಗೋ ನಿಮ್ಮ ಕಷ್ಟಕ್ಕೆ ಸ್ವಲ್ಪನಾದ್ರು ಸಹಾಯ ಮಾಡ್ತಾ ಇದ್ದೆ. ನೀವು ಏನು ಹೇಳಿದ್ರೆ ಥರ ಸುಮ್ಮನೆ ಇದ್ರೆ ನಮಗೆ ತಾನೇ ಹೆಂಗೆ ಗೊತ್ತಾಗ್ತೈತೆ ಹೇಳು? ಏನೋ ಮಗನೋ ಅಳಿಯನೋ ಆದರೆ ಹೇಳ್ಬೋದು ಕಣಪ್ಪ. ಯಾರಿಗೂ ಅಂತಂದ್ರೆ ಹೇಳೋದೇನೇನಿಯ ಒಂಥರ ಅನ್ನಿಸ್ತದೆ. ಅಂದರೆ ನನ್ನ ಬ್ಯಾರೇನು ಅಂತ ಮಾಡ್ಕೊಬಿಟ್ಟಿದ್ದೀರಾ ಅನ್ನಿ? ಛೇ ಛೇ ಛೇ, ಬ್ಯಾರೇನೋ ಅಂತ ಅಲ್ಲ ಕಣಪ್ಪ. ಸುಮ್ಮನೆ ಈಗ ನೋಡಿದ ಜನ ಬತ್ತಿದ್ಯಾ, ನೋಡಿದ ಜನ ಏನು ಅನ್ಕೊಳಕ್ಕಿಲ್ಲ, ಏನಿಲ್ಲ. ಹೆಂಗೋ ತಾಗೆ ನೀನು ನನ್ನ ಮಗಳನ್ನ ತಾಗೆ ಒಬ್ಬುಟ್ಟದಾಗ ಇವಾಗ ಮದುವೆ ಮಾಡ್ಕೊಂಡ್ರು ನನಗೇನು ಬೇಜಾರಿಲ್ಲ ಕಣಪ್ಪ. ನಾನಂತೂ ನನ್ನ ಮಗಳನ್ನ ನೀನು ಮದುವೆ ಮಾಡ್ಕೊಡೋಕ್ಕೆ ರೆಡಿಯಾಗಿವ್ನಿ. ನಾನು ಮೊದಲು ಥರ ಅಯ್ಯೋ ಬ್ಯಾಡ ಬ್ಯಾಡ, ಜನ ಏನು ಅನ್ಕೋತಾರೋ ಅಂತ ಹೇಳ್ಬಿಟ್ಟು ಕೊರ್ಗಿ ಹಂಗೆ ಕೊರಗ್ತಿದ್ದೆ ಕಣಪ್ಪ ನಾನು. ಜನ 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 ಅಂತ ನಾವು ಈ ವರ್ಷದಿಂದ ಕಷ್ಟಾಗಿದ್ದೀವಿ. ಜನನೂ ಬಂದ್ಬಿಟ್ಟು ನಮ್ಮ ಕಷ್ಟಕ್ಕಾಗಲಿಲ್ಲ, ಸಹಾಯ ಮಾಡಲಿಲ್ಲ. ಸಹಾಯ ಮಾಡ್ದು ನೀನೇನೇನಿಯ. ಜನ ಏನಾರ ಅನ್ಕೊಳ್ಳಿ ಬಿಡು, ಅತ್ತಾಗ ಹೆಂಗನೂ ಅತ್ತಾಗ ಮದುವೆ ಅತ್ತಾಗ ನಿಂದು ಮಮ್ತಿದ್ದು ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ನಿನಗೇನ ಮನ್ಸಾಗ ಆಸೆ ಇದ್ದು ಇಷ್ಟ ಅನ್ನಂಗಿದ್ರೆ ಹೇಳಪ್ಪ. ಸುಮ್ಮನೆ ಹೆಂಗಿದ್ರು ನಿಮ್ಮ ಅಣ್ಣ ಮನೆಗೆ ಅಂತ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೀಯ ನೀನಂತೂ. ಇವಾಗ ಮತ್ತೆ ಈಗ ಮತ್ತೆ ಅದು ಇದು ಅಂತಂದರೆ ಇದಾಯ್ತದೆ. ಅದಕ್ಕೆ ಅಯ್ಯೋ ಮದುವೆ ಅದು ಅಲ್ಲ, ಮಮತನೂ ಒಪ್ಪಬೇಕಲ್ವ? ಅದು ನನಗೂ ಸ್ವಲ್ಪ ಅಂದರೆ ಆ ಥರ ಏನಿಲ್ಲ. ಸುಮ್ಮನೆ ಅವಳು ಒಪ್ಪಲ್ಲ ಅಂತ ನನಗೆ ಗೊತ್ತು. ಮಮತಾ ಅವಳು ಅಂದರೆ ಬೇಕಾದ್ರೆ ನೋಡೋಣ, ನನಗೇನು ಅಭ್ಯಂತರ ಇಲ್ಲ. ನನಗೂ ಹೆಂಡತಿ ಮಕ್ಕಳು ಯಾರವ್ರೆ, ಯಾರೂ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟೆ. ನಿಮ್ಗಿಷ್ಟ, ನಿಮ್ಗಾದ್ರೂ ನಾನು ಸಹಾಯಕ್ಕೆ ಬರ್ತೀನಿ. ಹಾಗೆ ಹಿಂಗೆ ಏನಾದಾದರೆ ನಿಮಗೂ ಮನಸ್ಸಿಗೆ ಖುಷಿಯಾಗುತ್ತೆ ಅನ್ನೋದಾದರೆ ನನಗೇನು ಅಭ್ಯಂತರ ಇಲ್ಲ. ಇದೇನಪ್ಪ ನಿಜ ಹೇಳ್ತಾ ಇದೆಯಾ? ನಿನಗೆ ಒಪ್ಪಿಗೆ ನಂಗಾರೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ? ಎರಡನೇ ಮದುವೆ ಅದು ಇದು ಮಗಳವಳೆ. ಅಯ್ಯೋ ಚೇಚೆ, ಆ ಥರ ಏನಿಲ್ಲ ಬಿಡಿ. ಯಾರಿದ್ರೇನು, ಅವಳು ಮಕ್ಕಳು ಅಂದರೆ ದೇವ್ರ ಸಮಾನ ಅಲ್ವಾ? ಮಕ್ಕಳು ಎಲ್ಲ ಮಕ್ಕಳೇನೆ. ನಾನು ತಪ್ಪು ಮಾಡ್ಬಿಟ್ಟೆ ಕಣಪ್ಪ, ತಪ್ಪು ಮಾಡ್ಬಿಟ್ಟೆ ನಾನು. ಅವಾಗೇ ನಿನಗೂ ನನ್ನ ಮಗಳಿಗೂ ಮದುವೆ ಮಾಡಿದಿದ್ರೆ ಹೆಂಗೋ ಸುಖವಾಗಿ ಸಂಸಾರ ಮಾಡ್ಕೊಂಡನ ಇತ್ತಾ ಇದ್ರೇನು. ಆದರೆ ನಾನೇ ಎಲ್ಲ ಹಾಳು ಮಾಡ್ಬಿಟ್ಟೆ ಕಣಪ್ಪ, ಹಾಳು ಮಾಡ್ಬಿಟ್ಟೆ ನಾನಂತೂ. ಆದರೆ ಅದೇನು ಅಂತಾರಲ್ಲ, ಹಣೆ ಬರಹನ ಸಂದಾಕಿದ್ರೆ ಯಾವಾಗ ಬೇಕಾದ್ರು ಒಂದಾಯ್ತಾರೆ ಅಂತ ಹೇಳ್ಬಿಟ್ಟು ನೋಡ್ದಾ, ನಿನಗೂ ಒಂದು ಮದುವೆ ಆಗಿ, ನಿಂದು ಇದಾಗಿ, ನನ್ನ ಮಗಳಿಗೂ ಒಂದು ಮದುವೆ ಆಗಿ, ಇವಾಗೇ ನನ್ನ ಬಾಯಿಂದನೇ ನೀವಿಬ್ರು ಸಂದಾಕಿರಿ ಅನ್ನೋ ಟೇಮ್ ಬಂದ್ಬಿಟ್ಟೈತೆ ಕಣಪ್ಪ, ಟೇಮ್ ಬಂದ್ಬಿಟ್ಟೈತೆ. ಹೆಂಗನ ಮಾಡ್ಕೊಂಡು ಇಬ್ರು ಸಂದಾಕಿದ್ಬಿಟ್ರೆ ಅಷ್ಟೇ ಸಾಕು. ಮಮ್ತಿ ಬರಲಿ, ಮಮ್ತಿ ತಗೊಂಡ್ಕಿತ ಮಾತಾಡ್ತೀನಿ. ಮಾತಾಡಿ. ಹಂಗಾರೆ ಖುಷಿ ಕಣಪ್ಪ ನನಗೂ. ಮಾತಾಡ್ಬಿಟ್ಟು ಮುಂದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸರಿ ಆಯಿತು.